ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಬಂದು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಯಾವ ಥರ ರಿಮೂವ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು ಅಲ್ವಾ, ಹಾಗಾಗಿ ಡ್ಯಾಂಡ್ರಫ್ ಜಾಸ್ತಿ ಆಗೋದು. ಇವಾಗ ಯಾವ ಥರ ಅದನ್ನು ಡ್ಯಾಂಡ್ರಫ್ನ ಕಡಿಮೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ ಯಾವ ಥರ ಅಂತಂದರೆ, ಫಸ್ಟ್ ಬಂದ್ಬಿಟ್ಟು ತಲೆ ಫುಲ್ ಡ್ರೈ ಆಗಿ ಇರಬಾರ್ದು. ಫುಲ್ ಡ್ರೈ ಆಗಿದ್ರೆ ಜಾಸ್ತಿ ಡ್ಯಾಂಡ್ರಫ್ ಕಾಣಿಸೋ ಚಾನ್ಸಸ್ ಇದೆ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಅಂದರೆ ನನಗೆ ಜಾಸ್ತಿ ಇಲ್ಲಿ ಆಗಿರೋದು ಅಷ್ಟೇ, ನೆತ್ತಿ ಒಳಗಡೆ ಆಗಿರೋದು, ಎಲ್ಲ ಕಡೆ ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ. ಅಂದರೆ ಫುಲ್ ಡ್ರೈ ಆಗಿ ಇರಬಾರ್ದು, ಮತ್ತಿನ್ನೇನಿಲ್ಲ, ಸ್ಕಾಲ್ ಫುಲ್ ಡ್ರೈ ಇರಬಾರ್ದು. ನೋಡಿದ್ರ, ಇದನ್ನ ಎಣ್ಣೆನ ಎಲ್ಲ ಸ್ವಲ್ಪ ಅಪ್ಲೈ ಮಾಡಿಕೊಂಡೆ. ಅದು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಮೊದಲೇ ಎಣ್ಣೆ ತಲೆಯಲ್ಲಿದ್ರೂ ಏನು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಒಂದು ಲಿಂಬೆ ಹಣ್ಣನ್ನು ತಗೋಬೇಕು. ಆಯ್ತಾ, ಲಿಂಬೆ ಹಣ್ಣನ್ನು ತಗೊಂಡು ಕಟ್ ಮಾಡಿಕೊಂಡು ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಒಂದು ಬೌಲಲ್ಲಿ ಅದರ ರಸನ ತಗೊಳ್ಳಿ. ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು ಪೂರ್ತಿ ಒಂದು ಲಿಂಬೆ ಹಣ್ಣನ್ನ ತೆಗೆದುಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಇಡ್ತೇನೆ, ಅಷ್ಟೆಲ್ಲ ತಗೊಳ್ಳಲ್ಲ. ನೋಡಿ, ಇವಾಗ ಬಂತು, ಇಷ್ಟ ಆಯಿತು. ನೋಡಿ, ಈ ಥರ ಲಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಬೀಜ ಬೀಳುತ್ತೆ. ಇದನ್ನು ಒಂದು ಇದರಲ್ಲಿ ತೆಕ್ಕೋಬೇಕು ಬೀಜವನ್ನು. ಇಲ್ಲಾಂದರೆ ಸಾಣಿಗೆ ಇರುತ್ತಲ್ವ, ಟೀ ಕುಡಿಯೋದು, ಅದರಲ್ಲಿ ಸೋಸ್ಬೋದು, ಏನು ತೊಂದರೆ ಇಲ್ಲ. ನಾನು ಸೋಸ್ಕೊಳ್ಳಿಲ್ಲ. ಸೊ ಇದೇ ಥರ ಬೀಜನ ತಕ್ಕೋತಾ ಇದ್ದೀನಿ. ಮನೆಯಲ್ಲಿನೇ ಈ ಥರ ಎಲ್ಲ ಮಾಡ್ಕೋಬೋದು ನಾವು. ಡ್ಯಾಂಡ್ರಫ್ಗೆ ಅದು ಇದು ಶಾಂಪು ಹಾಕಬೇಕಂತ ಏನಿಲ್ಲ. ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೀರನ್ನು ಆ್ಯಡ್ ಮಾಡಬೇಕು. ನೋಡಿ, ಇಷ್ಟು ಸಾಕು ನೀರು, ಜಾಸ್ತಿ ಏನು ಬೇಡ. ನೀರನ್ನು ಯಾಕೆ ಆ್ಯಡ್ ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಏನಿರುತ್ತೆ ಅದರಲ್ಲಿ ಆ್ಯಸಿಡ್ ಕಂಟೆಂಟ್ ಇರುತ್ತೆ ಲಿಂಬೆಹಣ್ಣಲ್ಲಿ. ಸೊ ಹಾಗಾಗಿ ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ತಲೆ ಕೂದಲು ಸ್ವಲ್ಪ ಅಂದರೆ ಇರಿಟೇಷನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗ್ತಾ ಇದೆಯಾ? ಹಾಗೆ ನೋಡ್ತಾ ಇರಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಸ್ಟ್ ರಿಸಲ್ಟ್ ಇದೆ. ಒಂದ್ಸತ್ತ ನೀವು ವೀಕ್ಲಿ ಒನ್ಸ್ ಮಾಡಿ. ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇದು ಡ್ಯಾಂಡ್ರಫ್ ಆಗೋದು. ಸೊ ಹಾಗಾಗಿ ಇದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಏನು ಅಂತ. ನೋಡಿ, ಇದನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಒಂದು ಬ್ರಷ್ ತಗೊಳ್ಳಿ. ಬ್ರಷ್ ಇಲ್ಲ ಅಂದರೆ ಒಂದು ಏನದು ಹ್ಯಾಂಡ್ ವಾಶ್ದು ಸ್ಪ್ರೇಯರ್ ಇರುತ್ತೆ ಗೊತ್ತಾ, ಸ್ಪ್ರೇಯರ್, ಅದನ್ನು ತಗೊಂಡ್ರು ಪರವಾಗಿಲ್ಲ. ಈ ಥರ ಸ್ಪ್ರೇ ಮಾಡ್ಕೋಬೋದು. ನಾನು ಸ್ಪ್ರೇ ಏನು ತಗೊಂಡಿಲ್ಲ, ಬ್ರಷ್ನಲ್ಲಿನೇ ಮಾಡ್ತಾ ಇದ್ದೀನಿ. ಒಂದು ಯಾವುದಾದ್ರೂ ವೇಸ್ಟ್ ಬ್ರಷ್ ಇದ್ದರೆ ಪರವಾಗಿಲ್ಲ, ಅದನ್ನು ತಗೊಂಡು ಮಿರರಲ್ಲಿ ನೋಡಿಕೊಂಡು ನಾನು ಅದನ್ನು ಅಪ್ಲೈ ಮಾಡ್ಕೋತೀನಿ. ಸ್ಕಾಲ್ಪಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ವಾರದಲ್ಲಿ ಒಂದ್ಸತಿ ಮಾಡಿ. ಅಂದರೆ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಡ್ಯಾಂಡ್ರಫ್ ಆಗುತ್ತೆ. ನೋಡಿ, ಈ ಥರ ಅಪ್ಲೈ ಮಾಡ್ಕೋಬೇಕು. ನನಗೆ ಇಲ್ಲಿ ಜಾಸ್ತಿ ಇರೋದು. ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೋಬೇಕು. ಮತ್ತು ಇದು ಇಲ್ಲ ಅಂದರೆ ಸ್ವಲ್ಪ ಮೊಸರು, ಹುಳಿ ಇರೋ ಮೊಸರು ಕೂಡ ಅಪ್ಲೈ ಮಾಡ್ಕೋಬಹುದು. ಹುಳಿ ಮೊಸರು ಅಂತ ಅಂದರೆ ನನಗೆ ಸ್ವಲ್ಪ ಕೋಲ್ಡ್ ತುಂಬ ಜಾಸ್ತಿ ಆಗುತ್ತೆ, ಅದರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅಲರ್ಜಿ ಇರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಲಿಂಬೆ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಆಗಲ್ಲ ಲಿಂಬೆಹಣ್ಣು ಇಲ್ಲ ಅಂತ ಅಂದರೆ ಮೊಸರನ್ನು ಯೂಸ್ ಮಾಡ್ಕೋಬಹುದು. ಮೊಸರಲ್ಲಿ ಏನು ಹಾಕೋದಿಲ್ಲ, ಜಸ್ಟ್ ಹುಳಿಯಾಗಿರೋ ಮೊಸರನ್ನು ಅಪ್ಲೈ ಮಾಡೋದು ಅಷ್ಟೇ.
ನೋಡಿ ಈ ಥರ ಎಲ್ಲ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು ಇದನ್ನು. ನೋಡಿ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡೆ ನಾನು ಫುಲ್. ಸ್ಕಾಲ್ಪಿಗೆ ಡೀಪಾಗಿ ಸ್ವಲ್ಪ ಸ್ಕಾಲ್ಪಲ್ಲಿ ಅಪ್ಲೈ ಮಾಡ್ಕೋಬೇಕು. ಹೇರ್ಸಿಗೆ ಅಪ್ಲೈ ಮಾಡ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಸ್ವಲ್ಪ ಸ್ಕಾಲ್ಪಿಗೆ ಹಚ್ಕೊಂಡ್ರೆ ಅದು ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ಹಚ್ಕೊಂಡಾದ್ಮೇಲೆ ನಾನು ಸ್ವಲ್ಪ ತಲೆ ಬಾಚ್ಕೊತಾ ಇದ್ದೀನಿ. ಆಗಿದೆ ಆಲ್ರೆಡಿ, ಏನೋ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಸಿಕ್ಕಾಗಿಲ್ಲ, ಏನಿಲ್ಲ. ಈ ಥರ ಇದೆ ನೋಡಿ. ಇದನ್ನು ಈ ಥರ ಎಲ್ಲ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಸ್ವಲ್ಪ ಬಿಸಿಲಿಗೆ ಹೋಗಿ ನಿಂತ್ಕೋಬೇಕು. ಇಲ್ಲಾಂದರೆ ಪರವಾಗಿಲ್ಲ, ಆರುತ್ತೆ ಅದು. ಹಾಗೆ ಸ್ವಲ್ಪ ಹೊತ್ತು ಇದೇ ಥರ ಬಿಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿದ್ಮೇಲೆ ವಾರಕ್ಕೆ ಒಂದ್ಸತಾದರೂ ಈ ಥರ ಮಾಡಿದರೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ. ಸ್ವಲ್ಪ ಜನರಿಗೆ ಲಿಂಬೆಹಣ್ಣು ಆಗಿ ಬರಲ್ಲ, ಈ ಥರ ಎಲ್ಲ ಹೇಳೋದು ಚಾನ್ಸಸ್ ಇರುತ್ತೆ. ಸೊ ಲಿಂಬೆಹಣ್ಣು ಆಗಿ ಬರಲಿಲ್ಲ ಅಂದರೆ ಮೊಸರು ಹಚ್ಕೋಬೇಕು. ಒಂದು ಸ್ವಲ್ಪ ಹುಳಿ ಇರೋ ಮೊಸರು ಹಚ್ಕೊಂಡು ಈ ಥರ ನೀವು ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡ್ಬೋದು. ಅಂದರೆ ನೀವು ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಒಂದು ಆದಮೇಲೆ ಸ್ನಾನ ಮಾಡ್ಬೋದು ತಲೆ. ಮತ್ತು ಇದಾದಮೇಲೆ ಎಲ್ಲ ನಿಮ್ಮದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಹಾಗೆ ನನ್ನ ವಿಡಿಯೋನ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋನ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಕಂಟೆಂಟ್ಸ್ ಜೊತೆಗೆ ಸಿಗ್ತೇನೆ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.